ಗುಡ್ ಮಾರ್ನಿಂಗ್ ನಮ್ಮ ಬೆಂಗಳೂರು. 5:30ಗೆ ಏನು ಟ್ರಾಫಿಕ್ ಗುರು. 5:30 ಆದರೂ ಜನ ಎಲ್ಲ ಓಡಾಡ್ತಾ ಇರ್ತಾರೆ. ಬ್ಯಾಂಗ್ಳೂರು ಅಂದರೆ ಓಡ್ತಾನೆ ಇರಬೇಕಲ್ವಾ, ಇನ್ನೇನು ಮಾಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಬನ್ನೇರುಘಟ್ಟ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬನ್ನೇರುಘಟ್ಟಕ್ಕೆ ಹೋಗ್ತಿದ್ದೀವಿ. ಫುಲ್ ಎಂಜಾಯ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ತನಕ ನೋಡಿ ಎಂಜಾಯ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ಏನೇನಾಗುತ್ತೆ ನೋಡೋಣ, ಕೊನೆ ತನಕ ನೋಡಿ. ನಾವಿವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಬನ್ನೇರುಘಟ್ಟಕ್ಕೆ ಹೋಗಿದ್ವಿ. ಆದರೆ ಈ ಥರ ಒಂದು ವಿಷಯ ಇದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಬಸ್ಸಲ್ಲಿ ಕೂಡ ಬರ್ಬೋದು ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಡೈರೆಕ್ಟ್ ಬಸ್ ಅಲ್ಲಿಗೆ ಇದೆ, ಬನ್ನೇರುಘಟ್ಟಕ್ಕೆ ಸ್ಟಾಪ್ ಇದೆ ಅಂತ. ಅದಾದಮೇಲೆ ನಾವು ಹೋಗೋಷ್ಟೊತ್ತಿಗೆ 11:30 ಆಗಿತ್ತು. ಸೊ ತುಂಬ ಬಿಸಿಲಿತ್ತು. ನಾವು ಅದಕ್ಕೆ ಹ್ಯಾಟ್ನ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ತುಂಬ ಬಿಸಿಲಿರೋದ್ರಿಂದ ಕಬ್ಬಿನ ಹಾಲು ಕುಡಿಯೋಣ ಅಂತ ಹೇಳಿ ಕುಡಿದ್ವಿ. ಬೇರೆ ಏನಾದರೂ ತೊಗೊಳ್ಳೋಣ ಅಂದರೆ ಯಾವುದು ಕೂಡ ಅಲೋ ಇರಲಿಲ್ಲ ನಮಗೆ, ಹಾಗೆ ಗೊತ್ತಿರಲಿಲ್ಲ. ಬಟ್ ಮೇ ಬಿ ಅಂತ ಅಂದ್ಕೊಂಡು ಯಾವುದು ಏನೂ ಕೂಡ ಐಟಮ್ಸ್ ತೊಗೊಂಡಿಲ್ಲ. ಬಟ್ ನಿಜವಾಗ್ಲೂ ಯಾವುದು ಪ್ಲಾಸ್ಟಿಕ್ ಆಗಲಿ ಏನೂ ಕೂಡ ಅಲೋ ಮಾಡಲ್ಲ. ಈವನ್ ವಾಟರ್ ಬಾಟಲ್ ಕೂಡ ನಾವು ಗ್ಲಾಸಿಂದ ತೊಗೊಂಡು ಹೋಗಬೇಕಾಗುತ್ತೆ. ನಿಮಗೇನಾದರೂ ಮ್ಯಾಪ್ ಕಾಣಿಸ್ತಿದೆಯಾ? ಇದೆ ನೋಡಿ ಮ್ಯಾಪ್. ನಾವು ಯಾವುದಾದ್ರೂ ಪ್ಲೇಸ್ಗೆ ಹೋಗ್ಬೇಕಂದ್ರೆ ವಿತಿನ್ ಬನ್ನೇರುಘಟ್ಟದಲ್ಲಿ ಯಾವ ಪ್ಲೇಸಲ್ಲಿ ಆ್ಯನಿಮಲ್ಸ್ ಇದೆ, ಎಲ್ಲಿ ಬರ್ಡ್ಸ್ ಇದೆ, ಅದನ್ನೆಲ್ಲ ನಾವು ಅದರಲ್ಲಿ ನೋಡ್ಕೊಂಡು ಹೋಗ್ಬೋದು. ಗೈಡ್ ಮಾಡುತ್ತೆ ನಮಗೆ. ಏನದು ಜಿಂಕೆನಾ? ನೀರ್ ಜಿಂಕೆನಾ? ಯಾವ ಜಿಂಕೆ? ನೋಡಿ ಮಂಗ ಕಾಣಿಸ್ತಿದ್ಯಾ? ಈ ಮಂಗ ದೊಡ್ಡದಾದ್ಮೇಲೆ ಈ ತರ ಆಗುತ್ತೆ ನೋಡಿ. ಮಂಗನಂತೆ ಮಾನವ. ಟೈಗರ್ ಮಲ್ಕೊಂಡು ಬಿಟ್ಟಿತ್ತು. ಸೊ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಿಟ್ಬಿಡ್ತೆ ಅಲ್ಲೆಲ್ಲ ನರಿನ ನೋಡ್ಬಿಟ್ಟು ಏನು ನಾಯಿ ಥರ ಇದೆ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಬೋಟಿಂಗ್ ಹೋಗೋಣ ಅಂತ ಹೋಗಿದ್ವಿ. ಸ್ವಲ್ಪ ಟೈಮ್ ಪಾಸ್ ಥರ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ಔಟ್ಸೈಡಲ್ಲಿ ಓನ್ಲಿ ಟಿಕೆಟ್ ತೊಗೊಳ್ಬೇಕಾದ್ರೆ ಬೋಟಿಂಗ್ ಇನ್ಕ್ಲೂಡ್ ಇರೋಲ್ಲ. ನಾವು ಇದನ್ನು ಸಪ್ರೇಟಾಗಿ ತೊಗೊಳ್ಬೇಕಾಗತ್ತೆ. ಬೋಟಿಂಗ್ ನನಗೆ ಸ್ಕ್ಯಾಮ್ ಅಂತ ಅನ್ನಿಸ್ತು. ಯಾಕಂದರೆ ಪರ್ ಹೆಡ್ 100 ಅಂತ ಹೇಳ್ತಾರೆ. ಬಟ್ ಒಂದೇ ಬೋಟಲ್ಲಿ 5 ಮೆಂಬರ್ಸ್ ಇದ್ದಾಗ 500 ತೊಗೊಳ್ತಾರೆ. ಬಟ್ ಸೇಮ್ 10 ಮಿನಿಟ್ಸ್ ಕೂಡ ಇರೋದಿಲ್ಲ, ಅದಕ್ಕೆ ವೇಸ್ಟ್ ಅಂತ. ಇವನ್ ಸೇವ್ ಮಾಡ್ತಾನೆ ಎಲ್ರಿಗೂ. ಹಾಂ ಸಾಕಾಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ಬೋಟಿಂಗಿಗೆ ಬಂದಿದ್ದೀವಿ, ರೆಸ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಾಲು ನೋಡಿ ಇವರೆಲ್ಲ ಎಷ್ಟು ಇದು. ನಾವಿಲ್ಲಿ ಸ್ವಲ್ಪ
ನೋಡಿ ಅಲ್ಲಿ ಎಷ್ಟು ಮತ್ತೆ ಹಂಗೆ ರಿಟರ್ನ್ ಸ್ಕ್ಯಾಮ್ ಇದು 100 ರೂಪೀಸ್ ಹೇಳ್ತಾ ಇದ್ದಾರೆ ನೋಡಿ 500 ರೂಪೀಸ್ ಕೊಟ್ಟಿದೀವಿ 15 ಮಿನಿಟ್ಸ್ ಕೂಡ ಬಿಡ್ತಾ ಇಲ್ಲ ಬರ್ಬಿಡಿ ಇಲ್ಲಿ ಬಂದ್ರೆ ಯಾರು ಇಲ್ಲಿ ಕಾರಂಜಿ ಇದೆ ಬೋಟಿಂಗ್ ಅಲ್ಲಿ ಇನ್ನು ಅಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಆದ್ರೆ ಯಾರು ಅಲ್ಲೆಲ್ಲ ಫುಲ್ ಟೈಮ್ ಪಾಸ್ ಮಾಡ್ತಿದ್ದಾರೆ ಜನ ಎಲ್ಲ ಯಾರು ಬೇಗನೆ ಬರ್ತಾ ಇಲ್ಲ ಇವರೆಲ್ಲ ನಮ್ಮ ಫ್ರೆಂಡ್ಸ್ ನಾವೆಲ್ಲ ನಮ್ಮ ಬೋಟ್ ಹೋಗ್ತಾ ಹೋಗ್ತಾ ಕ್ರ್ಯಾಶ್ ಆಯ್ತು ಲ್ಯಾಂಡ್ ಆಯ್ತು ಎಲ್ಲ ಆಯ್ತು ಫೈನಲಿ ಹಂಗು ಹಿಂಗು ನಮ್ ದಡ ಬಂದು ಸೇರಿದ್ವಿ ಇಲ್ಲೆಲ್ಲ ಸೈಡ್ ಎಲ್ಲ ನೋಡಿ ಡ್ಯಾಶ್ ಎಲ್ಲ ಓಡಿಸ್ಯಾರೆ ಇವರಿಬ್ರು ಡ್ರೈವರ್ಸ್ ಅಂತೂ ನಮಗೆ ಮತ್ತೆ ಎಲ್ಲೆಲ್ಲೂ ಅಲ್ಲ ಇಲ್ಲೇ ಕೆಳಗೆಲ್ಲ ಸ್ಟೋನ್ಸ್ ಇದೆ ಅಲ್ಲಿಗೆಲ್ಲ ಕ್ರ್ಯಾಶ್ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಕೃಷ್ಣ ಮೃಗ ನೋಡಕ್ಕೆ ಬಂದ್ವಿ ಬಟ್ ಯಪ್ಪ ನನಗೆ ಬೋರಿಂಗ್ ಥರ ಅನ್ನಿಸ್ತಾ ಇತ್ತು ಏನೋ ನಾವೇ ಎಂಜಾಯ್ ಮಾಡ್ಕೊಂಡಿದ್ವಿ ಕಾಡ್ ಕುರಿ ಅಂತ ಇದು ನೋಡಿಲ್ಲ ಆ್ಯನಿಮಲ್ಸ್ ಎಲ್ಲ ಆಯಿತು ನೆಕ್ಸ್ಟು ಬರ್ಡ್ಸ್ ನೋಡೋದಕ್ಕಂತ ಹೋದ್ವಿ ಬರ್ಡ್ಸ್ ಬಂತು ಫುಲ್ ಎಲ್ಲ ಬೋನ್ ಫುಲ್ ಲಾಕ್ ಆಗಿಬಿಟ್ಟಿತ್ತು ಏನೂ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಹಾಗೆ ನೋಡೋದಕ್ಕೆ ಚಂದ ಅನ್ನಿಸ್ತು ಬಟ್ ತುಂಬ ವಾಕ್ ಮಾಡಬೇಕಾಯ್ತು मसक्कली उड़ मटक्कली मटक्कली मसक्कली मसक्कली उड़ मटक्कली मटक्कली मसक्कली मसक्कली उड़ मटक्कली मटक्कली मसक्कली मसक्कली उड़ मटक्कली मटक्कली जरा पंख झटक गई धूल अटक और लचक मचक के दूर भटक उड़ डगर डगर कसबे कूचे नुक्कड़ बस्ती में ये इतड़ी से मुड़ अदा से उड़ कर ले पूरी दिल की तमन्ना हवा से जुड़ अदा से उड़ फुर 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 तू हीरो बना रे मसक्कली उड़ मटक्कली मटक्कली मसक्कली मसक्कली उड़ मटक्कली मटक्कली घर तेरा सलोनी आदल की कॉलोनी दिखला दे ಬರ್ಡ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ ಆಮೇಲೆ ಗೊತ್ತಾಯಿತು ಸ್ನೇಕ್ ಅದೆಲ್ಲ ಆ ಕಡೆ ಸೆಕ್ಷನಲ್ಲಿದೆ ಅಂತ ಮತ್ತೆ ನಾವು ರಿಟರ್ನ್ ಬರಬೇಕಾಯ್ತು ಹೇಗೆ ಹೋಗಿದ್ವಿ ರಿಟರ್ನ್ ಬರ್ತಾಯಿದ್ದೀವಿ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಆಗೋಗಿದ್ರು ಆಫ್ಟರ್ನೂನ್ ಅಷ್ಟೊತ್ತಿಗೆ ಸ್ನೇಕ್ ನೋಡೋದಕ್ಕಂತ ಹೋದ್ವಿ ವಾವಂತು ಕಾಳಿಗೆ ಸ್ವಲ್ಪ
ನಾವೊಂದು ರೀಲ್ಸ್ ಮಾಡೋಣ ಅಂತ ಮಾಡಿದ್ವಿ. ಅದಾದಮೇಲೆ ಎಕ್ಸಿಟ್ ಆದ್ವಿ. ಇಲ್ಲೆಲ್ಲ ಮಕ್ಕಳೆಲ್ಲ ಗೇಮ್ಸ್ ಆಡ್ತಾಯಿದ್ರು. ಆಫ್ಟರ್ನೂನ್ 2 o'clock ಆಗೋಗಿತ್ತು. ಅಲ್ಲೆಲ್ಲ ಊಟ ಎಲ್ಲ ಮಾಡ್ತಾಯಿದ್ರು. ನಾವು ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಮನೆಗೆ ಹೋದ್ವಿ ರಿಟರ್ನ್. ನೋಡಿ ಜನರೇ, ಯಾವ್ದು ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಎಷ್ಟು ಚೆನ್ನಾಗಿದೆ. ಫೈನಲಿ ಬಂದ್ವಿ ಅಣ್ಣನ ಮನೆಗೆ. ಚೆನ್ನಾಗಿತ್ತು. ಬನ್ನಂಘಟ್ಟ ಝೂ ಎಲ್ಲ ತುಂಬ ನಡಿಬೇಕು, ಅದೇ ಬೋರಿಂಗ್ ಆಯಿತು. ಬಂದಮೇಲೆ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಮನೆಗೆ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.